ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೆಲಸದಲ್ಲಿ ಕಾರ್ಮಿಕರಾಗಿದ್ರೂ ಕೂಡ ನಗರವನ್ನ ಸ್ವಚ್ಛವಾಗಿಡುವ ಮೂಲಕ ನಿಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡುವ ಪೌರ ಕಾರ್ಮಿಕರ ಸೇವೆ ಬಹುಮುಖ್ಯವಾದದ್ದು ಅಂತ ಪೌರಾಯುಕ್ತ ಗಂಗಾಧರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಗರದ ಭವಾನಿ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಸಿರುಗುಪ್ಪ ಶಾಖೆಯಿಂದ ಮಂಗಳವಾರದಂದು ನಡೆದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಇಂತಹ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಅವರ ಸೇವೆಗೆ ನಾವು ಅಲ್ಪ ಸೇವೆಯನ್ನ ಮಾತ್ರ ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತ ತಿಳಿಸಿದ್ರು. ದಿನಾಚರಣೆಯ ನಿಮಿತ್ತವಾಗಿ ನಗರಸಭೆ ಕಾರ್ಯಾಲಯದಿಂದ ರಾಜ್ಯಬೀದಿಯಲ್ಲಿ ಸ್ವಚ್ಛತೆಯ ಶಿವಶರಣೆ ಸತ್ಯಕ್ಕ ಅವರ ಬೃಹತ್ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಪೌರ ಕಾರ್ಮಿಕರು ಹಾಗೂ ನೌಕರು ಅಲಂಕಾರಿತ ಉಡುಗೆಗಳನ್ನ ತೊಟ್ಟು ಕುಣಿದು ಸಂಭ್ರಮಿಸಿದ್ರು. ನಗರದ ಬೈಪಾಸ್ ರಸ್ತೆಯಲ್ಲಿ ಇರುವ ಶ್ರೀ ಬಸವೇಶ್ವರ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಮೆರವಣಿಗೆ ಸಂಪನ್ನವಾಯಿತು. ನಂತರ ಭವಾನಿ ಫಂಕ್ಷನ್ ಹಾಲ್ನಲ್ಲಿ ಜರುಗಿದ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷೆ ವಿ ರೇಣುಕಮ್ಮ, ಉಪಾಧ್ಯಕ್ಷೆ ಯಶೋಧಾಮೂರ್ತಿ ಅವರು ಉದ್ಘಾಟಿಸಿ ಮುಂದಿನ ದಿನದಲ್ಲೂ ಕೂಡ ಉತ್ತಮ ಸೇವೆಗೈದು ನಗರದ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಬೇಕು ಎಂದಿದ್ದಾರೆ. ಅವರು ಕೆಲಸದಲ್ಲಿ ಪೌರ ಕಾರ್ಮಿಕರು, ಅವರ ಮಾತುಗಳಲ್ಲಿ ಅವರು ಊರಿನ ವೈದ್ಯರು, ಊರು ಕಾಪಾಡಂತ ಡಾಕ್ಟರ್, ಅವರು ಊರಿನ ರಕ್ಷಣೆ ಮಾಡಿದಂಥ ಸೈನಿಕರು, ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಉದ್ಯೋಗ ಅಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಸರ್ಕಾರದ ನೇಮದಂತೆ ಒಂದು ದಿನದ ಪಟ್ಟಿಗೆ ನಾವೇನು ಸಂಭ್ರಮ ಪಟ್ಟು ಅವರಿಗೆ ಗೌರವ ಸೂಚನೆ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಟ್ಟಿವಾಗ ನಾವು ಎಷ್ಟು ಕಾರ್ಯಕ್ರಮಗಳನ್ನ ವಿಜೃಂಭಣೆ ಮಾಡಿದ್ರು ಕೂಡ ಅವರ ಕಾರ್ಯಕ್ಕೆ ಅದು ಅಲ್ಪ ಸೇವೆ ಮಾತ್ರ. ಪೌರ ಕಾರ್ಮಿಕರು ಸಲ್ಲಿಸ್ತಕ್ಕಂಥ ಸೇವೆಗೆ ನಮ್ಮ ಸಮಾಜ ಕೊಡ್ತಕ್ಕಂಥ ಅಲ್ಪ ಸೇವೆ ಅದು. ಎಷ್ಟು ಕಡಿಮೆ ಮಾಡಿದ್ರು ಕೂಡ ಕಡಿಮೆನೇ ಇದೆ. ಹಾಗೆ ಮುಂದಿಸಿಕೊಳ್ಳಿ. ಅದ್ರ ಜೊತೆಯಲ್ಲೇ ನಮ್ಮ ಕಚೇರಿ ಸಂಸ್ಥೆಗಳಿಗೆ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಮಾಡಿ, ಒಳ್ಳೆ ಒಳ್ಳೆ ಉದ್ಯೋಗವನ್ನು ಮಾಡಿ, ಅವರಲ್ಲಿ ನಿಮ್ಮ ಆಶಯ ಏನಿರೋ ನೀವು ಮುಂದೆ ಏನಾದರೂ ನಡ್ಕೊಂಡಿದ್ರೆ ಅದೆಲ್ಲದ ಬಗ್ಗೆ ಮಕ್ಕಳ ಮೂಲಕ ಆದಷ್ಟು ಒಂದು ಕೆಲಸ ಕಾಣಲ್ಲ, ಆ ಕೆಲಸ ನಂತರ ಮಾಡಿ ಸಾಕಾಗಿದೆ. ಹಾಗಾಗಿ ಯಾವುದು ಕೂಡ ನಾವು ನಗರಸಭೆಯ ಸಮಸ್ತ ಆಡಳಿತ ಮಾಡಿ ನಿಮ್ಮ ಸೇವೆಯನ್ನು ನಡೆಸುತ್ತಾ ನಿಮಗೆ ಯಾವತ್ತೂ ಕೂಡ ಇದೇ ವೇಳೆ ನಗರಸಭೆ ವ್ಯವಸ್ಥಾಪಕ ಖಾಜಾ ಹುಸೇನ್, ಸಹಾಯಕ ಕಾರ್ಯಪಾಲಕ ರಮೇಶ್, ಪೌರ ನೌಕರ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಹೆಚ್, ಮಾಜಿ ಅಧ್ಯಕ್ಷ ಅಮರೇಶ್, ಉಪಾಧ್ಯಕ್ಷ ಸಣ್ಣೆಪ್ಪ, ಪ್ರಧಾನ ಕಾರ್ಯದರ್ಶಿ ಡಿ ಪಂಪಾವತಿ ಸೇರಿ ಪದಾಧಿಕಾರಿಗಳು, ಆಡಳಿತ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.